ದಿವಸದೊಳಗೆ 24 ತಾಸಿನಾಗ 8 ತಾಸು ಬೆಳಗಿನ 12 ತನಕ, ಬೆಳಗಿನ 4ರಿಂದ 12 ತನಕ ಇದಕ್ಕೆ ಶಿವಕಾಲ ಅಂತಾರೆ. ಯಾಕಂದರೆ 1, 2 ಎಲ್ಲ ಆವಾಗ ಎಕ್ಸ್ಕ್ರೀಷನ್ ಹಾಕಿತ್ತು. ಮಲ ಮೂತ್ರ ಇದು ಬೆವರ ಶ್ವಾಸದ ಮೂಲಕ ಎಲ್ಲ ಟಾಕ್ಸಿನ್ ಎಲ್ಲ ಹೊರಗೆ ಹೋಗಿರ್ತದೆ. ಇದಕ್ಕೆ ಶಿವಕಾಲ, ರುದ್ರ ಪ್ರಳಯ ಮಾಡು ಶಿವಕಾಲ. ಆಮೇಲೆ 12ರಿಂದ ರಾತ್ರಿ 8 ತನಕ ಇದಕ್ಕೆ ಬ್ರಹ್ಮಕಾಲ. ಯಾಕಂದ್ರೆ ಸೂರ್ಯಾಗ್ನಿ ಇರ್ತದೆ. ಸೂರ್ಯಾಗ್ನಿಗೆ ಜಠರಾಗ್ನಿಗೆ ನೇರವಾದ ಸಂಬಂಧ ಅದ. ಅದಕ್ಕೆ ನೋಡ್ರಿ, ಸೂರ್ಯಾಸ್ತ ಆಗೋದ್ರಾಗ ಜೈನರು ಪ್ರಸಾದ ಮುಗಿಸ್ಬಿಡ್ತಾರೆ. ಯಾಕ, ನೀವು ರಾತ್ರಿ ಹೋಗಿ ಉಂಟ್ರಿ ಅಂದ್ರೆ ಸರಿಯಾಗಿ ಪಚನ ಆಗಂಗಿಲ್ಲ. ಭಾಳ ಆದರೆ 8 ತನಕ, 8ರೊಳಗೆ ನೀವು ಇದನ್ನು ಮುಗಿಸ್ಬೇಕು, ಮ್ಯಾಕ್ಸಿಮಮ್ 8. ಮತ್ತು ನಮ್ಮ ಮಲಗು ಆರೋಗ್ಯದ ಇದನ್ನೇನು ಹೇಳ್ತದೆ, ನಾವು ಮಲಗುಕ್ಕಿಂತ 1-2 ತಾಸು ಮೊದಲ ಪ್ರಸಾದ ಆಗಿರ್ಬೇಕು. ಅದಕ್ಕಾಗಿ ನೋಡ್ರಿ, ಶಿವಕಾಲ, ಬ್ರಹ್ಮಕಾಲ, ರಾತ್ರಿ ಪಚನ ಹಾಕಿರ್ತದೆ ಅದೆಲ್ಲ ವಿಷ್ಣು ಕಾಲ. ಬೆಳಿಗ್ಗೆ ನಿಷ್ಕಾಶನ, ಪಚನ, ಪೋಷಣ, ನಿಷ್ಕಾಶನ. ಹೆಂಗೆ ಉತ್ಪತ್ತಿ ಸ್ಥಿತಿ ಲಯ ಈ ಬ್ರಹ್ಮಾಂಡದಾಗ ನಡೀತಿರ್ತದ, ಹಂಗೆ ನಮ್ಮಲ್ಲಿಯೂ ಸಹಿತ ಕೋಟಿಗಟ್ಟಲೆ ಡೆಡ್ ಸೆಲ್ಸ್, ಜೀವಕೋಶಗಳು ಏನೇನು ನಾಶ ಆಗಿರ್ತಾವ ಅವೆಲ್ಲ ಹೊರಗೆ ಹೋಗಿರ್ತಾವೆ, ಮತ್ತು ಹೊಸವು ನಿರ್ಮಾಣ ಆಕಿರ್ತಾವ. ನೋಡ್ರಿ, ಗಂಗಾ ನದಿ ಅಂತೀವಿ, ಕೃಷ್ಣಾ ನದಿ ಅಂತೀವಿ. ಒಂದು ಕ್ಷಣದ ನದಿ ಅಲ್ಲಿ ಇನ್ನೊಮ್ಮೆ ಕ್ಷಣಕ್ಕೆ ಇರಂಗಿಲ್ಲ. ಹಂಗೆ ಮನುಷ್ಯನಲ್ಲಿಯೂ ಸಹಿತ ನಿರಂತರವಾಗಿ ಚೇಂಜ್ ಆಗಿರ್ತದೆ. ನಾವು ತಿಳ್ಕೋಬೇಕು ವಾಟ್ ಈಸ್ ಡಿಸೀಸ್. ರೋಗ ಅಂದರೆ ಏನು ಅಂತಂದ್ರೆ, ಗಾಂಧೀಜಿಯವ್ರು ಹೇಳ್ತಿದ್ರು, जब एक व्यक्ति अस्वस्थ बनता है न उसको दवा की आवश्यकता है न उसको भोजन की, उसको आरोग्य ज्ञान की आवश्यकता है. ಮೀನಾ ಕೊಡೋದಕ್ಕಿಂತ ಮೀನಾ ಹಿಡಿದು ಕಲಿಸ್ಬೇಕಂತ ಅವನ ಸಮಸ್ಯೆ ಬಗ್ಗೆ ಹರಿತದ. ಅವ ಆರೋಗ್ಯದ ಜ್ಞಾನ ಇತ್ತಂದ್ರೆ ರೋಗಿ ಆಗಂಗಿಲ್ಲ. ನಾಲೆಜ್ ತಾಯಂದ್ರಿಗೆ ವಿಶೇಷವಾಗಿ ನೋಡ್ರಿ, ಒಬ್ಬ ಜರ್ಮನ್ ಬಹಳ ದೊಡ್ಡ ತತ್ವಜ್ಞಾನಿ ಬಂದಿರ್ತಾನವ. ಇಡೀ ಭಾರತ ಎಲ್ಲ ಭ್ರಮಣ ಮಾಡಿ ಇದನ್ನು ಮಾಡಿ ಸ್ಟಡಿ ಮಾಡಿ, ಎಲ್ಲ ಮನೆಗಳೊಳಗೆ ಇದ್ರೊಳಗೆ ಎಲ್ಲ ಸ್ಟಡಿ ಮಾಡಿ, ಇಲ್ಲಿ ಆಹಾರ ಪದ್ಧತಿ, ಇದು ಇಲ್ಲಿ ಸಂಸ್ಕೃತಿ ಎಲ್ಲ ಸ್ಟಡಿ ಮಾಡಿ ಒಂದು ಕೋಟ್ ಮಾಡ್ತಾನವ. ವಿಸಿಟಿಂಗ್ ಬುಕ್ನಾಗ ಹೇಳ್ತಾನೆ. ಏನು ಉದ್ಗಾರ ತೆಗಿತಾನಂದ್ರೆ, ವಿಶ್ವದಲ್ಲಿಯೇ ಇಡೀ ಜಗತ್ತಿನಲ್ಲಿಯೇ ಭಾರತೀಯ ಮಹಿಳೆ ಅತ್ಯಂತ ಶ್ರೇಷ್ಠ ಮಹಿಳೆ. ಆದರೆ ಇದು ಭಾಳ ಡೇಂಜರ್ ರೀ. ಆದರೆ ಅವಳೊಬ್ಬ ಕೊಲೆಗಾರ್ತಿ. ತನ್ನ ಗಂಡನನ್ನು ಪ್ರೀತಿಯಿಂದ ಹೆಚ್ಚು ಉಣ್ಣಿಸಿ ಬೇಗ ಕೊಲ್ಲುತ್ತಾಳೆ. ಹೌದಲ್ರಿ ಅವರ ತಿನ್ನ ಹೆಸರು. ಆ ಹುಡುಗರು ಮಲಗಿರ್ತಾವೆ, ಎಬಿಸಿ ಉಣಿಸು. ಊಟ ಮಾಡಬಾ ಅಂದ್ರೆ ಏನು ಪಲ್ಯ ಮಾಡ್ಯದಿ ಅಂದ್ರೆ ಅವ್ಗೆ ಹಸಿವಿಲ್ಲ ಅಂತ ತಿಳ್ಕೊ. ಏನಿದ್ದದ್ದು ಗಬ ಉಣ್ಬೇಕು. ಭೂಕ ಕಾ ಮಸಾಲ ಲಗಾವ್. ಅದಕ್ಕೆ ನೀನು ಹೇಳಿದಿಲ್ಲ ನಾವು, ಕಮ್ ಖಾವೋ ತೋ ಡಾಕ್ಟರ್ ನೈ, ಗಮ್ ಖಾವೋ ತೋ ವಕೀಲ್ ನೈ. ಸ್ವಲ್ಪ ಕಡಿಮೆ ಉಂಡ್ರೆ ಡಾಕ್ಟರ್ ಅವಶ್ಯಕತೆ ಇಲ್ಲ. ಹೆಚ್ಚು ಕೂಳು ಕುತ್ತ ನೀರು ಪಿತ್ತ ಅಂತಾರೆ ಈ ಉತ್ತರ ಕರ್ನಾಟಕದಾಗ. ಗೊತ್ತೈತೆ ಮೈಸೂರು ಭಾಷೆ, ಮೈಸೂರದವ್ರಿಗೆ ಈ ಭಾಷೆ ತಿಳಂಗಿಲ್ಲ. ಬಾಯಿ ತಕೊಂಡು ನಿಂದಿರ್ತಾರೆ ಅವ್ರು. ಏನಂತಾರೆ ಸ್ವಾಮಿ ಅಂತ. ಕೂಳು ಕುತ್ತ ನೀರು, ಕುತ್ತಂದ್ರೆ ಏನು ಗೊತ್ತದನ್ರಿ? ಆ ಕುತ್ತಲೆ ಪಾರಾದಂತ ಇರ್ತಾರೆ, ಗೊತ್ತದನ್ರಿ? ಕೂಳು ಕುತ್ತ ನೀರು ಪಿತ್ತ. ಅದಕ್ಕಾಗಿ ತುತ್ತು ಹೆಚ್ಚಾದರೆ ಕುತ್ತು ಕಡಿ. ಅಕ್ಕ ಹೇಳ್ತಾ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರದಿಮ್ಮ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ನೋಡಪ್ಪ, ನಿಮ್ಗೇನ್ರೆ ತ್ರಾಸ ಇತ್ತು ಅಂತಂದ್ರೆ ಅವಾಗ ಊಟ ಮಾಡಿರಿ ಅಂದ್ರೆ ಅದು ರೋಗ ಹೆಚ್ಚಕ್ಕದ, ತ್ರಾಸ ಹೆಚ್ಚಕ್ಕದ. ನೋಡ್ರಿ, ನಮಗೇನ್ರಿ ಎಡಿವಿದೀವಿ, ಇದನ್ನಾಗಿರ್ತದೆ, ಏನ್ರಿ ತೊಂದರೆ ಆಯಿತು ಅಂದ್ರೆ ಪಟ್ನ ಉಪವಾಸ ಮಾಡ್ಕೊಂಬಿಡಿ, ತಾನ ಆರಾಮಾಗಿಬಿಡ್ತದೆ. ಏನೋ ತೊಂದರೆ ಇರಲಿ. ನೋಡ್ರಿ, ನಮ್ಮ ಈಶ್ವರ ಮಂಟ್ರು ಶರಣರಿಗೆ ಇದನ್ನು ಬಂದಿರ್ತಿತ್ತು ಒಂದು ಹೊಳೆ. ಬರೀ ಒಂದು 3 ದಿವಸ ಉಪವಾಸ ಇಟ್ಟಿವಿ. ಅದ್ರ ಮೇಲೆ ಲಿಂಬಿ ರಸ, ಜೇನುತುಪ್ಪ, ನೀರು ಮೇಲೆ ಇಷ್ಟ. ಅದ್ರ ಹೊರತಾಗಿ ಏನು ಮತ್ತು ರೊಟ್ಟಿ ಪಲ್ಯ ಅನ್ನ ಸಾರ ಏನೂ ಇಲ್ಲ. ಯಾವುದು ಲೈಟ್ ಗಂಜಿ ಪಂಜಿ ಏನೂ ಇಲ್ಲ.
ಅಷ್ಟು ಮಾಡಿ ಎನಿಮಾ ಕೊಟ್ಟು ಬಿಟ್ಟಿವಿ, ಕ್ಲೀನಾಗಿ ಬಿಡ್ತು. ಲಿಂಗಸೂರು ಹತ್ತಿಕ್ಕೆ ಒಂದು ಹಳ್ಳಿ ಅದ, ಹುನ್ನಳ್ಳಿ ಏನೋ ಒಂದು ಇದನ್ನದ ಹೊನ್ನಳ್ಳಿ. ಅಲ್ಲಿಂದ ಒಬ್ಬ ಹೈದರಾಬಾದಕ್ಕೆಲ್ಲ 2 ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರೆ ಒಂದು ಮಗು, 10 ವರ್ಷದ ಒಂದು ಮಗು. ಅವಾಗೆಲ್ಲ ಎದಿತ್ತು, ತುಂಬ್ಕೋತಿತ್ತು, ಇದನ್ನಿತ್ತು, ಕಮ್ಮ ಕಫ 2 ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಅವ್ರು. ಹೈದರಾಬಾದದು ಗಾಡಿ ಖರ್ಚು ಏನು, ಅವರೆಲ್ಲ ಫ್ಯಾಮ್ಲಿ ಹೋಗ್ಬೇಕು ಆ ಮಗುನಿಗೆ. ಇದನ್ನೇನು ಆದರೂ ಸಮಸ್ಯೆನ ಬಗೆಹರಿದಿದ್ದಿಲ್ಲ. ಯಾಕಂದರೆ ಜನರಿಗೆ ಆರೋಗ್ಯದ ಜ್ಞಾನ ಇಲ್ಲ. ನಾನು ಒಂದು ದಿವಸ ಹಿಂಗಂತ ನಾವು ಸ್ವಲ್ಪ ನ್ಯಾಚುರೋಪತಿ ಡಾಕ್ಟ್ರನ್ನ ಹಿಂಗೆ ರೀ ನಮ್ಮ ಹುಡುಗ ಹಿಂಗಾಕ ನೋಡ್ರಿ, ಅವರ ಆ ಮಗುಗೆ ಹಾಲ, ಮೊಸರ, ಮಜ್ಜಿಗೆ, ಕರ್ದು ಹುರಿದು ಅನ್ನ, ಬಾಳೆಹಣ್ಣ, ಮೂಲಂಗಿ ಇಂಥವೆಲ್ಲ ಬಂದ್ ಮಾಡಿ, ಮತ್ತು ಅಲ್ಲ, ಅರಿಶಿನ, ಬೆಲ್ಲ, ಜೇನುತುಪ್ಪ, ತುಳಸಿ, ಬೆಳ್ಳುಳ್ಳಿ, ಕಫ ಆಗುವಂಥವು ಮ್ಯೂಕಸ್ಲೆಸ್ ಡೈಟ್ ಅಂತಾರೆ. ಕಫ ಆಗುವಂಥವು ಕಡಿಮೆ ಮಾಡಿರಿ, ಮತ್ತು ಈ ಕಫ ಹರಿಯುವಂಥವು ಹೆಚ್ಚು ಮಾಡಿರಿ. ಆಹಾರದಾಗ ಮಗು ಹೆಚ್ಚು ನೀರು ಕುಡಿಸ್ರಿ. ಸಂಧಿವಾತ ಯಾರಿಗೆ ಕಫ ಇರ್ತದೆ, ಕಫ ಪ್ರಕೃತಿ ಇರ್ತದೆ, ನೆಗಡಿ, ಕೆಮ್ಮ, ಇದನ್ನು ಅಸ್ತಮಾ ಇರ್ತದೆ, ಅವರು ನೀರು ಹೆಚ್ಚು ಕುಡಿದ್ರೆ, ಯಾರೇ ಕಾಲು ನೋವು ಇರ್ತದೆ, ಚರ್ಮ ರೋಗ ಇರ್ತದೆ, ಫ್ಯಾಟ್ನೆಸ್ ಇರ್ತದೆ, ತಲೆನೋವು ಇರ್ತದೆ, ನೀರು ಉಗುರು ಬೆಚ್ಚಗೆ ನೀರು ಹೆಚ್ಚಿಗೆ ಕುಡಿದ್ರಿ ಅಂದ್ರೆ ದೌಡಾರ ಮಕ್ಕವ, ಮಲ, ಮೂತ್ರ, ಬೆವರ, ಶ್ವಾಸದ ಮೂಲಕ ಟಾಕ್ಸಿನ್ ಎಲ್ಲ ಹೊರಗೆ ಹೋಗ್ತದೆ, ಕಫ ಕಡಿಮೆ ಆಕತ್ತೆ. ಅದಕ್ಕೆ ತಾಯಂದ್ರೆ ಏನು ಮಾಡ್ತಾರೆ, ಎಣ್ಣೆ ಹಾಕ್ತಾರೆ, ಅದಕ್ಕೆ ಇದನ್ನು ಹಾಕಿದ ಉಳ್ಳಾಗಡ್ಡಿ ಕೆಂಪಾಗಬೇಕು, ಹಂಗೆ ಕರಿತೈತೆ. ಕಾರ್ಬನ್ ಮೊನಾಕ್ಸೈಡ್ ಅಂತ ಇದನ್ನು ಫ್ರೈ ಆಯಿತು ಅಂದ್ರೆ ಪಚನಕ್ಕೆ ಜಡ ಆಗ್ತದೆ. ಆಮೇಲೆ ಹೊರಗೆ ಕೂತವ್ರು ಕೆಂಪ್ತಿರ್ತಾರೆ. ಎಣ್ಣೆ ಕಾಯೋಟಿಗೆ ಹಾಕಿ ಬಿಡ್ಬೇಕು. ಎಣ್ಣೆ ಬೆಚ್ಚಗಾದ ಕೂಡಲೇ ಅಥವಾ ಕುದಿಯುವಾಗ ಹಾಕಬೇಕು. ಅದ್ರ ಸತ್ವನೂ ಕಡಿಮೆ ಆಗಂಗಿಲ್ಲ, ವಿಷಾನೂ ಇದನ್ನಾಗಂಗಿಲ್ಲ. ಭೋಜನ್ ಬನಾನೆ ಕಿ ಕಲಾ, ಆಹಾರ ತಯಾರು ಮಾಡುವಂಥ ಕಲೆ ನಮಗೆ ಗೊತ್ತಿರಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಎರಡೂ ಮಾಡೋದು ಯಾವುದ್ರಿ, ನಾಲಿಗಿನ. ಜೋ ಜೀವ್ ಜೀತ ತಿನ್ನ ಜಗ್ ಜೀತ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಕಣ್ಣು ನಾಲಿಗೆ ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಇವು 3 ತನ್ನ ಕೊಲ್ಲುವವು ಸರ್ವತ್. ಎಷ್ಟು ಚಂದ ಹೇಳಿಬಿಟ್ಟಾರೆ ಶರಣ. ಕ್ಯಾ ಖಾಯ್, ಕ್ಯೂ ಖಾಯ್, ಕಬ್ ಖಾಯ್, ಕೈಸೆ ಖಾಯ್, ಕಿತನಾ ಖಾಯ್. ಫುಡ್ ರೆಮಿಡೀಸ್ ಅಂತ. ಏನು ಉಣಬೇಕು, ಯಾಕೆ ಉಣಬೇಕು, ಯಾವಾಗ ಉಣಬೇಕು, ಎಷ್ಟು ಉಣಬೇಕು, ಹೆಂಗೆ ಉಣಬೇಕು. ತಾಯಂದ್ರೆ ಬರೀ ಕಿಚನ್ ಚೇಂಜ್ ಆದ್ರೆ ಇಡೀ ಪರಿವಾರದ ಆರೋಗ್ಯ ಚಲೋ ಆಗ. ಫುಡ್ ವ್ಯಾಲ್ಯೂಸ್ ವ್ಯಾನಿಷ್ ಆಗಲ್ದಂಗೆ ನೀವು ಅಡುಗೆ ಮಾಡಿರಿ ಅಂದ್ರೆ ಇಡೀ ಪರಿವಾರದ ಆರೋಗ್ಯ ಚಲೋ ಇರ್ತದೆ. ಎ ಗುಡ್ ಮದರ್ ಈಸ್ ಬೆಟರ್ ದ್ಯಾನ್ 100 ಟೀಚರ್ಸ್. ಒಬ್ಬ ಒಳ್ಳೆಯ ತಾಯಿ 100 ಶಿಕ್ಷಕರಿಗಿಂತ ಶ್ರೇಷ್ಠ. ಎಲ್ಲ ಮಹಾತ್ಮರು ತಯಾರಾದದ್ದು ತಾಯಿಯ ಮಮತೆಯ ಮಡಿಲಲ್ಲೇ.